ನಮಸ್ಕಾರ ವೀಕ್ಷಕರೇ, ವಸುದೇವ ಕುಟುಂಬ ಸೀರಿಯಲ್ದು ಇವತ್ತಿನ ಅಪ್ಡೇಟ್ಸ್ ಏನು ಅಂತ ನೋಡೋಣ. ಫಸ್ಟ್ ಸೀನಲ್ಲಿ ಈವೆಂಟ್ಗೆ ಬರಲ್ಲ ಅಂತ ವಂಶಿ ಹೇಳ್ತಾನೆ. ಅಷ್ಟೊಂದು ಅಮೌಂಟ್ ಕಂಪ್ನಿಯಿಂದ ಇನ್ವೆಸ್ಟ್ ಆಗಿದೆ, ಹೋಗಿಲ್ಲ ಅಂದರೆ ಹೇಗೆ ಅಂತ ಗಣಪತಿ ಭವಾನಿ ಸ್ವಾತಿ ಫೋರ್ಸ್ ಮಾಡಿ ವಂಶಿಗೆ ಕನ್ವಿನ್ಸ್ ಮಾಡ್ತಾರೆ. ಸೆಕೆಂಡ್ ಸೀನಲ್ಲಿ ಗೀತಾ ಕುಮಾರ್ ಈವೆಂಟ್ ನಡೀತಿರೋ ಲೊಕೇಶನ್ಗೆ ಬರ್ತಾರೆ. ಬಟ್ ವಾಚ್ಮ್ಯಾನ್ ಅಲೋ ಮಾಡಲ್ಲ. ನಾವು ಡಿಸೈನರ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿರೋದು ಅಂತ ಗೀತಾ ಕುಮಾರ್ ಹೇಳ್ತಾರೆ. ಇಲ್ಲಿಗೆ ಬರೋರ ಥರ ಕಾಣಿಸ್ತಿಲ್ಲ, ಒಳಗೆ ಹೋಗೋದಕ್ಕೆ ಎಂಟ್ರಿ ಪಾಸ್ ಇರಬೇಕು ಅಂತ ವಾಚ್ಮ್ಯಾನ್ ಹೇಳ್ತಾನೆ. ಅಷ್ಟರಲ್ಲಿ ಯಾವುದೋ ಕಾರ್ ಬಂತು ಅಂತ ಗೀತಾ ಕುಮಾರ್ನ ಸೈಡಲ್ಲಿ ನಿಲ್ಲಿಸ್ತಾನೆ ವಾಚ್ಮ್ಯಾನ್. ಆ ಕಾರಲ್ಲಿ ವಂಶಿ ಸ್ವಾತಿ ಇರೋದು ನೋಡಿ ಗೀತಾ ಹುರ್ಕೊಂತಾಳೆ. ಅವರಿಂದ ನಮಗೆ ಅವಮಾನ ಆಗ್ತಿದೆ ಅಂತ ಬೈಕೊಂತಿರ್ತಾಳೆ ಗೀತಾ. ಇದಾದ್ಮೇಲೆ ನಿತಿನ್ ಬಂದು ಪಾಸ್ ತೋರಿಸಿ ಗೀತಾ ಕುಮಾರ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಥರ್ಡ್ ಸೀನಲ್ಲಿ ಈವೆಂಟ್ ಸ್ಟಾರ್ಟ್ ಆಗುತ್ತೆ. ಕುಮಾರ್ ಗೀತಾ ಅಡ್ವಾನ್ಸ್ ಕೊಟ್ಟಿರೋ ಮಾಡೆಲ್ಗೆ ಡಬಲ್ ಅಮೌಂಟ್ ಕೊಟ್ಟು ಈವೆಂಟ್ಗೆ ಬರೋದು ಬೇಡ ಅಂತ ರಾಗಿಣಿ ಬುಕ್ ಮಾಡಿರ್ತಾಳೆ. ಮಾಡೆಲ್ ಬಂದಿಲ್ಲ ಅಂತ ನಿತಿನ್ ಗೀತಾ ಕುಮಾರ್ಗೆ ಟೆನ್ಷನ್ ಆಗುತ್ತೆ. ಫೋರ್ತ್ ಸೀನಲ್ಲಿ ಲಾಸ್ಟ್ ಪಾರ್ಟಿಸಿಪೇಟ್ ಮಾಡ್ತಿರೋದು ಗೀತಾ ಕುಮಾರ್ ಅಂತ ಆ್ಯಂಕರ್ ಅನೌನ್ಸ್ ಮಾಡಿದ್ ಕೇಳಿ ವಂಶಿ ಸ್ವಾತಿಗೆ ಶಾಕ್ ಆಗುತ್ತೆ. ಮಾಡೆಲ್ ಬಂದಿಲ್ಲ ಅಂತ ಗೀತಾ ಕುಮಾರ್ನೇ ಕಲಿಸಿರ್ತಾನೆ ನಿತಿನ್. ಎಲ್ಲರೂ ಅಪ್ಲಾಸ್ ಮಾಡ್ತಿರೋದು ನೋಡಿ ರಾಗಿಣಿ ಶಾಕ್ ಆಗ್ತಾಳೆ. ಫೈನಲಿ ಕುಮಾರ್ ಡಿಸೈನಿಂಗ್ ಇವತ್ತು ಫೇಮಸ್ ಆಯಿತು, ಇವರೇ ವಿನ್ ಆಗಬೇಕು ಅಂತ ಸ್ವಾತಿ ಅನ್ಕೊತಿರ್ತಾಳೆ. ಫಿಫ್ತ್ ಸೀನಲ್ಲಿ ಜಡ್ಜಸ್ ಸ್ಟೇಜ್ ಮೇಲೆ ಬಂದು ಈವೆಂಟ್ ವಿನ್ ಆಗಿರೋದು ಕುಮಾರ್ ಗೀತಾ ಅಂತ ಅನೌನ್ಸ್ ಮಾಡ್ತಾರೆ. ವಂಶಿ ಸ್ವಾತಿಗೆ ಖುಷಿಯಾಗುತ್ತೆ. ರಾಗಿಣಿ ಹುರ್ಕೊಂತಾಳೆ. 5 lakhs ಸಿಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಅಂತ ಗೀತಾ ಖುಷಿ ಆಗ್ತಿರ್ತಾಳೆ. ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದ್ದು ಅಂತ ನಿತಿನ್ ಕುಮಾರ್ಗೆ ಹೇಳ್ತಿರ್ತಾನೆ. ಕುಮಾರ್ಗೆ ಇವತ್ತಿಂದ ಡಿಮ್ಯಾಂಡ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.